ಉಪಾಧಿ ಇರುವವರೆಗೆ ಅಜ್ಞಾನ ಇದ್ದೇ ಇರುತ್ತದೆ. ನಾನೊಬ್ಬ ಪಂಡಿತ, ನಾನೊಬ್ಬ ಜ್ಞಾನಿ, ನಾನೊಬ್ಬ ದಾನಿ, ನಾನೊಬ್ಬ ದೊಡ್ಡವ, ನಾನೊಬ್ಬ ಕರ್ತ, ನಾನೊಬ್ಬ ತಂದೆ, ನಾನೊಬ್ಬ ಗುರು, ಇವೆಲ್ಲ ಅಜ್ಞಾನಜನ್ಯ. ನಾನು ಯಂತ್ರ, ನೀನು ಯಂತ್ರಿ ಎಂಬುದೇ ಜ್ಞಾನಜನ್ಯ. ಬ್ರಹ್ಮಜ್ಞಾನ ದೊರೆತಾಗ ಎಲ್ಲ ಉಪಾಧಿಗಳು ನಾಶವಾಗಿ ಬಿಡುತ್ತವೆ. ಸೌದೆ ಉರಿದು ಮುಗಿಯಿತು ಎಂದರೆ ಶಬ್ದವಿರದು, ಕಾವೂ ಇರದು, ಎಲ್ಲವೂ ತಣ್ಣಗಾಗಿ ಬಿಡುತ್ತದೆ. ಶಾಂತಿ ಶಾಂತಿ ಶಾಂತಿ. ನರೇಂದ್ರನಿಗೆ ಸ್ವಲ್ಪ ಹೊತ್ತು ಹಾಡು. ನರೇಂದ್ರ, ಮನೆಗೆ ಹೋಗಬೇಕಾಗಿದೆ, ಬಹಳ ಕೆಲಸ ಉಳಿದುಕೊಂಡಿದೆ. ಶ್ರೀರಾಮಕೃಷ್ಣರು, ಹೌದು ಹೌದು, ಕೆಲಸವಿದೆ. ನಮ್ಮ ಮಾತಿಗೆ ನೀನು ಏಕೆ ಬೆಲೆ ಕೊಡಬೇಕು? ಯಾರ ಕಿವಿಯಲ್ಲಿ ಚಿನ್ನದ ಆಭರಣ ಇದೆಯೋ ಅವರ ಮಾತಿಗೆ ಬೆಲೆ. ಯಾರಿಗೆ ಸೊಂಟಕ್ಕೆ ಕಟ್ಟುವುದಕ್ಕೆ ಚಿಂದಿ ಬಟ್ಟೆಗೂ ಗತಿಯಿಲ್ಲವೋ ಅವರ ಮಾತನ್ನು ಯಾರೂ ಕೇಳುವುದಿಲ್ಲ. ಎಲ್ಲರೂ ನಗುತ್ತಿದ್ದಾರೆ. ನೀನು ಗುಹರ ಉದ್ಯಾನದ ಮನೆಗೆ ಆಗಾಗ ಹೋಗುತ್ತಿರುವೆಯಂತೆ. ಬಹುಮಟ್ಟಿಗೆ ನೀನು ಅಲ್ಲಿಯೇ ಇರುವೆಯಂತೆ. ಇರುತ್ತೀಯೇ ಅಂತ ಕೇಳಿದ್ದೇನೆ. ಇಂದು ನರೇಂದ್ರನಲ್ಲಿ ಎಂದು ಕೇಳಿದಾಗ ನನಗೆ ದೊರೆಯುವ ಉತ್ತರ, ಓ, ಆತನೇ ಗುಹರ ಮನೆಗೆ ಹೋಗಿದ್ದಾನೆ ಅಂತ. ನಾನು ಇದನ್ನೆಲ್ಲ ನಿನಗೆ ಹೇಳುತ್ತಿರಲಿಲ್ಲ, ಆದರೆ ನೀನು ಇದನ್ನೆಲ್ಲ ನನ್ನ ಬಾಯಿಂದ ಹೊರಡಿಸಿಬಿಟ್ಟೆ. ನರೇಂದ್ರ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದ. ಬಳಿಕ ಹೇಳಿದ, ಇಲ್ಲಿ ಯಾವ ಪಕ್ಕವಾದ್ಯವೂ ಇಲ್ಲವಲ್ಲ, ಬರೀದೇ ಹಾಡಲೇನು ಅಂತ. ಶ್ರೀರಾಮಕೃಷ್ಣರು, ಇಲ್ಲಿರುವ ವ್ಯವಸ್ಥೆ ಇಂಥದ್ದು. ಇರುವುದರಲ್ಲೇ ತೃಪ್ತನಾಗಿ ಹಾಡುವುದಾದರೆ ಹಾಡು. ಬಲರಾಮನ ವ್ಯವಸ್ಥೆ ಎಂಥದು ಎಂಬುದು ನಿನಗಾಗಲೇ ಗೊತ್ತೇ ಇದೆ. ಬಲರಾಮ ನನಗೆ ಹೇಳುತ್ತಾನೆ, ಕಲ್ಕತ್ತಕ್ಕೆ ಬರುವಾಗಲೆಲ್ಲ ದೋಣಿಯಲ್ಲೇ ಬನ್ನಿ, ವಿಧಿ ಇಲ್ಲದಿದ್ದರೆ ಮಾತ್ರ ಬಂಡಿಯಲ್ಲಿ ಬನ್ನಿ ಅಂತ. ಎಲ್ಲರೂ ನಗುತ್ತಾರೆ. ನೋಡಿ, ಇಂದು ಆತ ನಮಗೆಲ್ಲರಿಗೂ ಹಬ್ಬದೂಟ ಹಾಕಿದ್ದಾನೆ. ಅದಕ್ಕಾಗಿ ಸಾಯಂಕಾಲವೆಲ್ಲ ನಮ್ಮ ಕೈಯಿಂದ ಕುಣಿಸಿಕೊಂಡು ಬಿಡುತ್ತಾನೆ. ಎಲ್ಲರೂ ನಗುತ್ತಾರೆ. ಇಲ್ಲಿಂದ ದಕ್ಷಿಣೇಶ್ವರಕ್ಕೆ ನನಗೊಂದು ದಿನ ಗಾಡಿಯನ್ನು ಮಾಡಿಕೊಟ್ಟ. ಅದಕ್ಕೆ 12 ಆಣೆ ಬಾಡಿಗೆ ಅಂತ ಹೇಳಿದ. ನಾನು ಕೇಳಿದೆ, 12 ಆಣೆಗೆ ದಕ್ಷಿಣೇಶ್ವರಕ್ಕೆ ಬರುತ್ತಾನೇನು ಅಂತ. ಆತ ಹೇಳಿದ, ಒಮ್ಮೊಮ್ಮೆ ಹಾಗೆ ಬರುವುದುಂಟು ಅಂತ. ರಸ್ತೆಯಲ್ಲಿ ಹೋಗುತ್ತಾ ಇದ್ದ ಹಾಗೆಯೇ ಅದರ ಒಂದು ಪಕ್ಕ ಮುರಿದು ಬಿದ್ದು ಹೋಯಿತು. ಎಲ್ಲರೂ ಗೊಳ್ಳೆಂದು ನಗುತ್ತಾರೆ. ಕುದುರೆ ಅಲ್ಲಲ್ಲಿ ನಿಂತುಕೊಂಡು ಬಿಡುತ್ತಿತ್ತು. ಹೊಡೆದರೂ ಮುಂದಕ್ಕೆ ಕಾಲಿಡಲೊಲ್ಲೇ ಅನ್ನುತ್ತಿತ್ತು. ಗಾಡಿಯವನು ಅದನ್ನು ಒಮ್ಮೊಮ್ಮೆ ಬಹಳವಾಗಿ ಬಾರಿಸುತ್ತಿದ್ದ. ಆಗ ಅದು ಸ್ವಲ್ಪ ದೂರ ಓಡುತ್ತಿತ್ತು. ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಇಂದಿನ ಸಾಯಂಕಾಲದ ಕಾರ್ಯಕ್ರಮವೇನೆಂದರೆ ರಾಮ ಮೃದಂಗ ಬಾರಿಸುವುದು, ನಾವೆಲ್ಲರೂ ನರ್ತಿಸುವುದು. ರಾಮನ ತಾಳಜ್ಞಾನವನ್ನಂತೂ ನೀವು ಕೇಳಲೇಬೇಡಿ, ಅಷ್ಟು ಚೆನ್ನು. ಎಲ್ಲರೂ ನಗುತ್ತಾರೆ. ಬಲರಾಮನ ಭಾವನೆ ಎಂದರೆ ನೀವೇ ಹಾಡಬೇಕು, ನೀವೇ ನರ್ತಿಸಬೇಕು, ನೀವೇ ಆನಂದ ಪಡಬೇಕು ಅಂತ. ಎಲ್ಲರೂ ನಗುತ್ತಾರೆ. ಭಕ್ತರು ತಮ್ಮ ತಮ್ಮ ಮನೆಗಳಿಂದ ಕ್ರಮಕ್ರಮೇಣ ಬಂದು ಸೇರುತ್ತಿದ್ದಾರೆ. ಮಹೇಂದ್ರ ಮುಖರ್ಜಿ ದೂರದಿಂದಲೇ ತಮಗೆ ಪ್ರಣಾಮ ಮಾಡಿದುದನ್ನು ನೋಡಿ ಪರಮಹಂಸರೂ ಆತನಿಗೆ ಪ್ರತಿ ಪ್ರಣಾಮ ಮಾಡಿದರು. ಮತ್ತೆ ಆತನಿಗೆ ಸಲಾಮು ಮಾಡುತ್ತಿದ್ದಾರೆ. ಭಕ್ತರು ತಮ್ಮ ತಮ್ಮ ಮನೆಗಳಿಂದ ಕ್ರಮಕ್ರಮೇಣ ಬಂದು ಸೇರುತ್ತಿದ್ದಾರೆ. ಮಹೇಂದ್ರ ಮುಖರ್ಜಿ ದೂರದಿಂದಲೇ ತಮಗೆ ಪ್ರಣಾಮ ಮಾಡಿದುದನ್ನು ನೋಡಿ ಪರಮಹಂಸರು ಆತನಿಗೆ ಪ್ರತಿ ಪ್ರಣಾಮ ಮಾಡಿದರು. ಮತ್ತೆ ಆತನಿಗೆ ಸಲಾಮು ಮಾಡುತ್ತಿದ್ದಾರೆ. ಅವರು ತಮ್ಮ ಪಕ್ಕದಲ್ಲಿಯೇ ಕುಳಿತಿದ್ದ ಒಬ್ಬ ಯುವಕ ಭಕ್ತನಿಗೆ ಹೇಳುತ್ತಿದ್ದಾರೆ, ನಾನು ಆತನಿಗೆ ಸಲಾಮು ಮಾಡಿದೆ ಅಂತ ಆತನಿಗೆ ತಿಳಿಸು, ಆತ ಅದನ್ನು ಬಹಳವಾಗಿ ಮೆಚ್ಚುತ್ತಾನೆ. ಎಲ್ಲರೂ ನಗುತ್ತಾರೆ. ಗೃಹಸ್ಥ ಭಕ್ತರಲ್ಲಿ ಅನೇಕರು ತಮ್ಮ ತಮ್ಮ ಪರಿವಾರದೊಡನೆ ಬಂದಿದ್ದಾರೆ. ಪರಮಹಂಸರ ದರ್ಶನ ಪಡೆಯಲೋಸುಗವಾಗಿಯೂ ಮತ್ತು ಅವರು ರಥದ ಮುಂದೆ ನರ್ತಿಸುವುದನ್ನು ನೋಡಲೋಸುಗವಾಗಿಯೂ ಬಂದಿದ್ದಾರೆ. ರಾಮ, ಗಿರೀಶ ಮೊದಲಾದ ಭಕ್ತರು ಕ್ರಮಕ್ರಮೇಣ ಅಲ್ಲಿಗೆ ಬಂದು ಸೇರಿದರು. ಯುವ ಭಕ್ತರಲ್ಲಿ ಅನೇಕರು ಬಂದಿದ್ದಾರೆ. ಈಗ ನರೇಂದ್ರ ಹಾಡಲಾರಂಭಿಸಿದ್ದಾನೆ. ಓ ಎಂದಿಗೋ ಇನ್ನೆಂದಿಗೋ ಎದೆಯೊಳವಿನ ಕಿಡಿಯು ಜಲಿಸುವ ದಿವ್ಯ ಶುಭ ದಿನವೆಂದಿಗೂ, ಎದೆಯೊಳವಿನ ಕಿಡಿಯ ಜ್ವಲಿಸುವ ದಿವ್ಯ ಶುಭ ದಿನವೆಂದಿಗೂ,
ಹರಿಯ ನೆನೆದರೆ ಸಾಕು ಕಂಬನಿ ಕೋಟಿ ವರಿಯುವುದೆಂದಿಗೋ, ಹೃದಯ ಶುದ್ಧಿಯು ಎಂದಿಗೋ, ಮತ್ತೆ ಬೃಂದಾವನದ ತೋಪಿಗೆ ನಾನು ನಡೆಯುವುದೆಂದಿಗೋ, ಮರ್ತ್ಯಬಂಧನವೆಲ್ಲ ಕಳಚುತ ತಿಳಿವಿನಂಜನದಿಂದ ದೃಷ್ಟಿಯು ಶುದ್ಧಿಯಾಗುವುದೆಂದಿಗೋ, ಪರುಷಮಣಿ ಸ್ಪರ್ಶಕ್ಕೆ ದೇಹದ ಲೋಹ ಕಾಂಚನವಾಗಿ ಕಾಂತಿಯ ಪಡೆವ ಶುಭ ದಿನವೆಂದಿಗೋ, ಸಕಲ ಸಚರಾಚರವು ಹರಿಮಯವೆಂದು ದರ್ಶಿಪುದೆಂದಿಗೋ, ಧರ್ಮ ಕರ್ಮವ ಜಾತಿ ಗೀತಿಯ ಅಭಿಮಾನ ಲೋಕಾಚಾರವ ತೊರೆದು ನಿರ್ಭಯವಾಗಿ ಪ್ರೇಮದಿ ನಾನು ನಡೆಯುವುದೆಂದಿಗೋ, ಅಂಥ ಶುಭ ದಿನ ಬರಲಿ ಬಾಳಿಗೆ ದಿವ್ಯ ಮರುಳನ ತೆರದಲ್ಲಿ, ಹಾಡಿ ನಲಿಯುವೆ ಈಜಿ ನಲಿಯುವೆ ಪ್ರೇಮ ಸಾಗರದಲೆಯಲಿ, ಸಕಲ ಜಗವನ್ನು ನನ್ನ ತೆರದಲ್ಲಿ ಆಡಿಸುವೆ ಹರಿಪದದಲ್ಲಿ. ಆತ ಮತ್ತೆ ಹಾಡುತ್ತಿದ್ದಾನೆ. ಮಿರುಗುತ್ತಿದೆ ನಿನ್ನ ಅಪರೂಪ ರಾಶಿ ನಿಬಿಡಾಂಧಕಾರದಲ್ಲಿ, ನಿನ್ನ ನದರಿಂದಲೇ ನೆನೆವರವು ಯೋಗಿಗಳು ಗಿರಿಗುಹೆಗಳಲ್ಲಿ. ವೈಷ್ಣವ ಚರಣ ಇಂದು ಕೀರ್ತನೆ ಮಾಡುವ ಹಾಗೆ ಬಲರಾಮ ವ್ಯವಸ್ಥೆ ಮಾಡಿದ್ದಾನೆ. ಈಗ ವೈಷ್ಣವ ಚರಣ ಹಾಡಲಾರಂಭಿಸಿದ. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು. ಪರಮಹಂಸರು ಈ ಹಾಡಿನ ಒಂದೆರಡು ನುಡಿಗಳನ್ನು ಕೇಳಿದೊಡನೆಯೇ ನಿಂತುಕೊಂಡೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಚಿಕ್ಕ ನರೇನ ಅವರನ್ನು ಹಿಡಿದು ನಿಂತಿದ್ದಾನೆ. ಅವರ ಮುಖದಿಂದ ಮಂದಹಾಸ ಹೊರಚೆಲ್ಲುತ್ತಿದೆ. ಕ್ರಮೇಣ ಅವರ ದೇಹ ಸ್ಥಿರವಾಗಲಾರಂಭಿಸಿತು. ಅವರ ಮನಸ್ಸು ಬೇರೊಂದು ರಾಜ್ಯಕ್ಕೆ ಹೋಗಿರುವಂತೆ ಕಾಣುತ್ತಿದೆ. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವರ ಕಡೆ ನೋಡುತ್ತಿದ್ದಾರೆ. ಭಕ್ತೆಯರು ಪರದೆಯ ಹಿಂದಿನಿಂದ ಈ ಅತ್ಯದ್ಭುತ ಅವಸ್ಥೆಯನ್ನು ನೋಡುತ್ತಿದ್ದಾರೆ. ಯಾವ ರೀತಿಯಾಗಿ ಭಗವಂತನನ್ನು ಪ್ರೀತಿಸಬೇಕು ಎಂಬುದನ್ನು ಭಕ್ತರಿಗೆ ತೋರಿಸಲೋಸುಗ ಸಾಕ್ಷಾತ್ ಭಗವಂತನೇ ದೇಹಧಾರಣೆ ಮಾಡಿಕೊಂಡು ಬಂದಿರಬೇಕು ಅಂತ ಭಾವಿಸುತ್ತಿದ್ದಾರೆ. ಭಕ್ತರು ಬಹಳ ಹೊತ್ತು ಭಗವನ್ನಾಮೋಚ್ಚಾರಣೆ ಮಾಡಿದ ನಂತರ ಪರಮಹಂಸರು ಪ್ರಕೃತಿಸ್ಥರಾದರು. ಪರಮಹಂಸರು ಈಗ ಕುಳಿತುಕೊಂಡರು. ವೈಷ್ಣವ ಚರಣ ಮತ್ತೆ ಹಾಡಲಾರಂಭಿಸಿದ. ಹರಿನಾಮವನ್ನು ನುಡಿಸುವೋ ನನ್ನ ವೀಣೆ, ಹರಿಚರಣವಲ್ಲದೆಯೇ ಪರಮಪದ ಕಾಣೆ, ಹರಿಕೃಷ್ಣ ಎಂದು ನೀ ನಿತ್ಯವೂ ನೆನೆಯೇ, ಹರಿನಾಮ ಪರಿಹರಿಪುದೆಲ್ಲ ವ್ಯಥೆಯ, ಒಮ್ಮೆ ನೆನೆದರೆ ಸಾಕು ನಿರ್ಭೀತಿ ನನಗೆ, ಅದಕ್ಕಿಂತ ಮಿಗಿಲಿಲ್ಲ ಈ ಲೋಕದೊಳಗೆ, ನುಡಿವನೀ ಗೋವಿಂದ ನನ್ನ ದಿನವೆಲ್ಲ, ವ್ಯರ್ಥ ಪರ್ಯಟನದಲ್ಲಿ ಕಳೆಯುತ್ತಿಹವಲ್ಲ, ಭವಜಲಧಿಯಲ್ಲಿ ಇನ್ನು ನಾನಲೆವುದಿಲ್ಲ. ಆತ ಮತ್ತೆ ಹಾಡಿದ. ವಿಫಲ ವಿಫಲ ದಿನ ಸಾಗಿದೆ ಕೊಳಲೆ, ಶ್ರೀಹರಿ ಸಾಧನೆ ಇಲ್ಲದೆಲೆ. ಈಗ ಅಪರಾಹ್ನವಾಗಿದೆ. ಇಷ್ಟರೊಳಗಾಗಿ ಶ್ರೀ ಜಗನ್ನಾಥನ ಆ ಚಿಕ್ಕ ರಥವನ್ನು ಧ್ವಜ ಪತಾಕೆಗಳಿಂದ ಅಲಂಕರಿಸಿ ಒಳವರಾಂಡಕ್ಕೆ ಎಳೆದು ತಂದಿಟ್ಟಿದ್ದಾರೆ. ಶ್ರೀ ಜಗನ್ನಾಥ, ಸುಭದ್ರೆ, ಬಲರಾಮ ಈ ವಿಗ್ರಹಗಳನ್ನು ಚಂದನ, ವಸ್ತ್ರ, ಆಭರಣ, ಹೂವಿನ ಹಾರ ಇವುಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಪರಮಹಂಸರು ಕೀರ್ತನೆ ನಡೆಯುತ್ತಿದ್ದ ಜಾಗವನ್ನು ಬಿಟ್ಟು ರಥವನ್ನಿಟ್ಟಿದ್ದ ವರಾಂಡಕ್ಕೆ ಬಂದರು. ಭಕ್ತರೂ ಅವರನ್ನು ಹಿಂಬಾಲಿಸಿದರು. ಪರಮಹಂಸರು ರಥದ ಹಗ್ಗ ಹಿಡಿದು ಸ್ವಲ್ಪ ದೂರ ಎಳೆದರು. ಬಳಿಕ ರಥದ ಮುಂಭಾಗದಲ್ಲಿ ಭಕ್ತರೊಡನೆ ಹಾಡುತ್ತಾ ನರ್ತಿಸುತ್ತಿದ್ದಾರೆ. ಪರಮಹಂಸರು ಹಾಡುತ್ತಿದ್ದಾರೆ. ಹರಿನಾಮವನ್ನು ನುತಿಸಿ ಆನಂದ ಬಾಷ್ಪವನು ಕರೆವಣ್ಣ ತಮ್ಮಂದಿರು ಇವರು ನೋಡು. ಅವರು ಮತ್ತೆ ಹಾಡುತ್ತಿದ್ದಾರೆ. ಗೌರಾಂಗನು ಹುಟ್ಟಿದೂರು ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ಆ ಚಿಕ್ಕ ವರಾಂಡದಲ್ಲಿ ರಥವನ್ನು ಹಿಂದಕ್ಕೂ ಮುಂದಕ್ಕೂ ಎಳೆದಂತೆಲ್ಲ ಅವರೊಡನೆಯೇ ಹಾಡುವುದು ಮತ್ತು ನರ್ತಿಸುವುದು ಮುಂದುವರಿಯಿತು. ಸಂಕೀರ್ತನೆಯ ಮತ್ತು ತಾಳ ಮೃದಂಗಗಳ ಉಚ್ಚ ಧ್ವನಿಯನ್ನು ಕೇಳಿ ಬೀದಿಯಲ್ಲಿ ಹೋಗುತ್ತಿದ್ದವರೆಲ್ಲ ಮನೆಗೆ ನುಗ್ಗಿದರು. ಭಕ್ತರಿಗೂ ಅದರ ಸೋಂಕು ತಾಗಿ ಅವರೂ ಪ್ರೇಮೋನ್ಮತ್ತರಾಗಿ ಪರಮಹಂಸರೊಡನೆ ನರ್ತಿಸುತ್ತಿದ್ದಾರೆ. ರಥದ ಮುಂದೆ ಕೀರ್ತನೆ ಮತ್ತು ನರ್ತನ ಮಾಡುತ್ತಿದ್ದುದು ನಿಂತು ನಂತರ ಪರಮಹಂಸರು ಮತ್ತೆ ಬೈಠಕ್ಖಾನೆಗೆ ಬಂದು ಕುಳಿತುಕೊಂಡರು. ಮಾಸ್ಟರ್ ಮೊದಲಾದ ಭಕ್ತರು ಅವರ ಪಾದಗಳನ್ನು ಒತ್ತುತ್ತಿದ್ದಾರೆ. ನರೇಂದ್ರ ಭಾವಾವೇಶನಾಗಿ ತಂಬೂರಿ ನುಡಿಸುತ್ತಾ ಹಾಡಲಾರಂಭಿಸಿದ್ದಾನೆ. ದಯಮಾಡಿಸು ದಯಮಾಡಿಸು ಹೃದಯ ಕಮಲ ಪೀಠದಿ. ಬಳಿಕ ಹಾಡುತ್ತಿದ್ದಾನೆ. ನೀನೆ ತಾರಕ ಶಕ್ತಿ ಓ ನನ್ನ ಜಗದಂಬ ತ್ರಿಗುಣಾಧಾರ ಪರಾತ್ಪರ. ಓ ದುರ್ಗೆ ಕರುಣಾಪೂರ್ಣೆ ನೊಂದ ಜೀವಕ್ಕೆಲ್ಲ ನೀನೇ ಆಧಾರ. ನೀ ಸಂಧ್ಯೆ ಗಾಯತ್ರಿ ನೀ ಜಗದ್ಧಾತ್ರಿ ಸರ್ವಪ್ರಿಯ ಜಗದೆಲ್ಲ ದುಃಖಿಗಳ ತಾಯಿ. ನೆಲದಲ್ಲಿ ಜಲದಲ್ಲಿ ಸರ್ವಭೂತದ ಮೂಲ ಚೈತನ್ಯವಾಗಿ ನನ್ನಲ್ಲಿ ಜಗದಲ್ಲಿ ಸಕಲ ಸಚರಾಚರದ ಎದೆ ಎದೆಗಳಲ್ಲಿ ಮನೆ ಮಾಡಿ ನೆಲೆಸಿರುವೆ. ಸಾಕಾರವಾದರೂ
ನಿನ್ನ ಮೂಲ ಸ್ಥಿತಿಯು ನಿರಾಕಾರದಲ್ಲಿ ಆತ ಮತ್ತೊಂದು ಹಾಡನ್ನು ಹಾಡುತ್ತಿದ್ದಾನೆ. ಜೀವನದ ಜಲಧಿಯಲ್ಲಿ ಪಯಣಗೈಯುವ ನನಗೆ ನೀನೊಂದು ಧ್ರುವತಾರೆ ನನ್ನ ಗುರುವೇ. ಕಡೆಯಿಲ್ಲದೆ ಸಕಲ ಬಳಸುದಾರಿಯೊಳಾನು ದಿಕ್ಕು ತಪ್ಪದೆ ಇನ್ನು ಪಯಣಗೈವೆ. ಇಲ್ಲಿ ನಾನಲೆವಾಗ ಎಂದಾದರೂ ನನ್ನ ಎದೆಯು ಮಿಡುಕಾಡುತ್ತಿರೆ ನೋವಿನಲ್ಲಿ. ಮೇಲೆ ನಿನ್ನಯ ಕರುಣ ಕಾಂತಿಯುಜ್ವಲ ತಾರೆ ಬೆಳಗಿ ಸಂತೈಸುವುದು ಹಾದಿಯಲ್ಲಿ. ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೂ ಚಿರಮಧುರ ಕಾಂತಿಯಲ್ಲಿ ಶೋಭಿಸಿಹುದು. ಒಂದೇ ಕ್ಷಣ ನಾನಿನ್ನ ಕಾಣದಿದ್ದರೆ ಎದೆಯು ಅತುಲ ವೇದನೆಯಲ್ಲಿ ತುಡಿಯುತ್ತಿಹುದು. ಅನ್ಯಚಿಂತೆಯ ಪಥದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸುವುದು. ಒಬ್ಬ ಭಕ್ತ ನರೇಂದ್ರನನ್ನು ಕೇಳಿಕೊಂಡ. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು ಎಂಬ ಹಾಡನ್ನು ಹಾಡುವೆಯಾ? ಶ್ರೀರಾಮಕೃಷ್ಣರು, ಛೇ, ಈಗ ಏಕೆ ಅಂಥ ಹಾಡು? ಈಗ ಭಗವದಾನಂದದ ಹಾಡುಗಳು. ದಿವ್ಯ ಮಧುಪಾನದಲ್ಲಿ ಉನ್ಮತ್ತಳಾಗಿರುವ ನಿನ್ನ ಈ ಲೀಲೆಯನ್ನು ತಿಳಿವರಾರು ಎಂಬೀ ಥರದ ಹಾಡುಗಳು. ನರೇಂದ್ರ ಅದನ್ನು ಹಾಡುತ್ತಿದ್ದಾನೆ. ದಿವ್ಯ ಮಧುಪಾನದಲ್ಲಿ ಉನ್ಮತ್ತಳಾಗಿರುವ ನಿನ್ನ ಈ ಲೀಲೆಯನ್ನು ತಿಳಿವರಾರು. ನಿನ್ನಂಗ ಭಂಗಿಗಳ ವಿಲಾಸ ಭ್ರಮದೆದರು ಅನಂಗನೇ ನಾಚಿ ಕುಗ್ಗಿರುವನು. ಕರವಾಳವನು ಹಿಡಿದು ನರ್ತಿಸುವೆ ರಣಚಂಡಿ. ನಿನ್ನ ಪದಘಾತಕ್ಕೆ ನೆಲ ನಡುಗಿದೆ. ಓ ತತ್ಪರೇ ಸರ್ವಗುಣಗಳಾಧಾರೆ ಶಿವ ಮನೋರಮೆಯಾಗಿ ನಲಿಯುತ್ತಿರುವೆ. ಅವರವರ ಭಾವಕ್ಕೆ ತಕ್ಕಂತೆ ರೂಪದಲ್ಲಿ ಭಕ್ತರಿಗೆ ದರ್ಶನವ ನೀಡುತ್ತಿರುವೆ. ನಿತ್ಯ ಲೀಲೆಯೊಳಿರುವ ಓ ಬ್ರಹ್ಮಮಯಿ ಕಾಳಿ ನನ್ನ ಹೃದಯ ಪದ್ಮದಲ್ಲಿ ರಾಜಿಸಿರುವೆ. ನರೇಂದ್ರ ಭಾವೋನ್ಮತ್ತನಾಗಿ ಈ ಚರಣವನ್ನು ಮತ್ತೆ ಮತ್ತೆ ಹಾಡಲಾರಂಭಿಸಿದ. ನಿತ್ಯ ಲೀಲೆಯೊಳಿರುವ ಓ ಬ್ರಹ್ಮಮಯಿ ಕಾಳಿ ನನ್ನ ಹೃದಯ ಪದ್ಮದಲ್ಲಿ ರಾಜಿಸಿರುವೆ. ಪರಮಹಂಸರು ಪ್ರೇಮೋನ್ಮತ್ತರಾಗಿ ನಿತ್ಯ ಲೀಲೆಯೊಳಿರುವ ಓ ಬ್ರಹ್ಮಮಯಿ ಕಾಳಿ ಎಂಬ ನುಡಿಯನ್ನು ಹಾಡುತ್ತಾ ನರ್ತಿಸುತ್ತಿದ್ದಾರೆ. ಬಹಳ ಹೊತ್ತು ಈ ರೀತಿಯಾಗಿ ನರ್ತಿಸಿದ ನಂತರ ಕೆಳಗೆ ಕುಳಿತುಕೊಂಡರು. ನರೇಂದ್ರ ಪ್ರೇಮೋನ್ಮತ್ತನಾಗಿ ಪ್ರೇಮಾಶ್ರುವನ್ನು ಸುರಿಸುತ್ತಾ ಹಾಡಿದುದನ್ನು ನೋಡಿ ಪರಮಹಂಸರಿಗೆ ಬಹಳ ಆನಂದವಾಗಿ ಬಿಟ್ಟಿದೆ. ಈಗ ರಾತ್ರಿ 9. ಭಕ್ತರು ಇನ್ನೂ ಪರಮಹಂಸರ ಸುತ್ತಲೂ ಕುಳಿತುಕೊಂಡಿದ್ದಾರೆ. ವೈಷ್ಣವಚರಣನು ಗೌರಾಂಗನ ಸಂಬಂಧವಾಗಿ ಹಾಡುತ್ತಿದ್ದಾನೆ. ಶ್ರೀ ಗೌರಾಂಗ ಸುಂದರ ನವ ನಟವರ ತಪ್ತ ಕಾಂಚನ ಕಾಯಬಂಧುರ ನರವರ. ಬಳಿಕ ಆತ ಶ್ರೀಕೃಷ್ಣನ ಸಂಬಂಧವಾಗಿ ಹಾಡಿದ. ಶ್ರೀಕೃಷ್ಣ ಬೃಂದಾವನದಲ್ಲಿನ ತನ್ನ ಹಳ್ಳಿಗಾಡಿನ ಜೀವನವನ್ನು ತ್ಯಜಿಸಿ ಮಥುರೆಯಲ್ಲಿ ರಾಜನಾಗಿದ್ದಾನೆ. ಒಬ್ಬ ಗೋಪ ಆತನನ್ನು ಮಥುರೆಯಲ್ಲಿ ಸಂಧಿಸಿ ಹೇಳಿದನು, ನೀ ಮಥುರೆಯೊಳು ರಾಜ ವೈಭವದಿ ಮುಳುಗಿರಲು ನಾವು ನಿನ್ನನ್ನು ಈಗ ಅರಿವುದೆಂತು. ಅರಸಿನುಡುಗೆಯ ನುಟ್ಟು ಆನೆಯಂಬಾರಿಯಲ್ಲಿ ನಡೆವೆ ನಿನಗೆಂತಹುದು ನಮ್ಮ ನೆನಪು. ಹಿಂದೆ ಬೃಂದಾವನದಿ ಎಂತು ಗೋವನ್ನು ಕಾದು ನಲಿದೆ ನೀನೆಂಬುದನ್ನು ಮರೆತೆಯೇನೋ. ವ್ರಜಗೋಪಿಯರ ಮನೆಯೊಳಂದು ಬೆಣ್ಣೆಗಳ ಕದ್ದು ಮೆದ್ದ ಸೊಗವು ನೆನಪಿಲ್ಲವೇನೋ. ರಾತ್ರಿ 11 ಗಂಟೆಯ ಸಮಯ. ಒಬ್ಬೊಬ್ಬರಾಗಿ ಭಕ್ತರು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಳ್ಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಒಳ್ಳೆಯದು, ಈಗ ನೀವೆಲ್ಲರೂ ಮನೆಗೆ ಹೊರಡಿ. ನರೇಂದ್ರ ಮತ್ತು ಚಿಕ್ಕ ನರೇನನ ಕಡೆಗೆ ಬೆರಳು ಮಾಡಿ, ಸದ್ಯಕ್ಕೆ ಇವರಿಬ್ಬರೂ ಇಲ್ಲಿ ಉಳಿದುಕೊಂಡರೆ ಸಾಕು. ಗಿರೀಶನಿಗೆ, ಈಗ ನೀನು ಮನೆಗೆ ಹೋಗಿ ಊಟ ಮಾಡುತ್ತೀಯಾ? ಸಾಧ್ಯವಾದರೆ ಒಂದು ಸ್ವಲ್ಪ ಹೊತ್ತು ಇಲ್ಲಿರು. ಹುಕ್ಕ ಬೇಕೇನು? ಬಲರಾಮನ ಸೇವಕರೂ ಅವನಂತೆಯೇ. ಕೇಳಿ ನೋಡು, ಅವನು ಕೊಡುವುದಿಲ್ಲ. ಎಲ್ಲರೂ ನಗುತ್ತಾರೆ. ಆದರೆ ನೀನು ಹುಕ್ಕ ಸೇದಿಯೇ ಹೋಗು. ಗಿರೀಶನೊಡನೆ ಆತನ ಕನ್ನಡಕ ಹಾಕಿಕೊಂಡಿರುವ ಒಬ್ಬ ಸ್ನೇಹಿತ ಬಂದಿದ್ದಾನೆ. ಆತ ಎಲ್ಲವನ್ನೂ ನೋಡಿ ಕೇಳಿ ಹೊರಟು ಹೋದ. ಪರಮಹಂಸರು ಗಿರೀಶನಿಗೆ ಹೇಳುತ್ತಿದ್ದಾರೆ, ನಾನು ಇದನ್ನು ನಿನಗೆ ಮತ್ತು ಎಲ್ಲರಿಗೂ ಹೇಳುತ್ತಿದ್ದೇನೆ. ಯಾರನ್ನೂ ಬಲಾತ್ಕರಿಸಿ ಇಲ್ಲಿಗೆ ಕರೆದುಕೊಂಡು ಬರಬೇಡಿ. ಸಕಾಲ ಬರದೆ ಏನೂ ಆಗದು ಅಂತ. ಒಬ್ಬ ಭಕ್ತ ತಾನು ಹೊರಡುವ ಮುನ್ನ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಆತನೊಡನೆ ಒಬ್ಬ ಚಿಕ್ಕ ಹುಡುಗನಿದ್ದ. ಅವರು ಆತನಿಗೆ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ನಿನಗೆ ಹೊತ್ತಾಗಿದೆ, ಜೊತೆಗೆ ನಿನ್ನ ಜೊತೆಯಲ್ಲಿ ಚಿಕ್ಕ ಹುಡುಗ ಬೇರೆ ಇದ್ದಾನೆ, ಹೋಗಿ ಬಾ ಅಂತ. ನರೇಂದ್ರ ಚಿಕ್ಕ ನರೇನ ಇನ್ನೂ ಒಬ್ಬಿಬ್ಬರು ಭಕ್ತರು ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬಳಿಕ ಮನೆಗೆ ಹಿಂದಿರುಗಿದರು.
श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी श्रीराम कृष्ण मंगलकारी नमो नारायण भवदुःखहारी